ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪುಟ್ಟ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಬುಧವಾರ ಯಥಾವತ್ತಾಗಿ ಏಕೆಂದರೆ ಮಂಗಳವಾರ ಎಲ್ಲ ಇಡ್ಲಿಗೆಲ್ಲ ರುಬ್ಬಿಟ್ಟಿದೆ. ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಸಾಂಬಾರು ಅಂತಂದರೆ ಸ್ವಲ್ಪ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಸೊಪ್ಪುಗಳನ್ನು ಹಾಕಿ ಹಾಗೆ ಒಂದು ರೀತಿ ಮಸಪ್ಪು ರೀತಿ ಎಲ್ಲನೂ ರುಬ್ಬಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಕಾಫಿ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಕಾಫಿ ಪೌಡರ್ ಎಲ್ಲಿಂದ ತರ್ತೀರಕ್ಕ ಅಂತ ಹೇಳಿದ್ರಿ. ಹೌದು, ನಮ್ಮ ಮನೇಲಿರೋ ಕಾಫಿ ಬೀಜದಿಂದನೇ ನಾವು ಪೌಡ್ರ್ ಮಾಡಿಸ್ಕೊಳ್ಳೋದು. ಹಾಗಾಗಿ ನಾನು ಕಾಫಿ ಪೌಡರ್ನ ಎಲ್ಲೂ ತರೋದಿಲ್ಲ. ಮನೆಯಿಂದನೇ ನಾವು ಅಂಗಡಿಗೆ ಕೊಡ್ತೀವಿ, ಅವರು ರೆಡಿ ಮಾಡಿಕೊಡ್ತಾರೆ ಅಷ್ಟೇ, ಹೊರ್ತು ಇನ್ಯಾವುದೂ ಇಲ್ಲ. ಬೇಕಂದರೆ ಒಳ್ಳೆ ಕಾಫಿ ಪೌಡರ್ ಬೇಕು ಅಂತಂದರೆ ಜಯಲಕ್ಷ್ಮಿ ಅಂತ ಕಾಫಿ ಪೌಡರ್ ಬರುತ್ತೆ. ಅದು ಮಲ್ಲಂದೂರ್ಗೆ ಹೋಗೋ ರೋಡ್ನಲ್ಲಿ, ಅಂದರೆ ಅಡ್ರೆಸ್ಸು ಫೋನ್ ನಂಬರ್ ಬೇಕು ಅಂದರೆ ಖಂಡಿತ ಹಾಕ್ತೀನಿ. ಅಲ್ಲಿ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ ತಗೋಬೋದು. ತುಂಬ ಅಂದರೆ ಬೆಸ್ಟ್ 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 ಕಾಫಿ ಪೌಡರ್ ಅಂತಲೇ ಹೇಳ್ಬೋದು. ನಾನು ಸುಮಾರು ಚಿಕ್ಕಮಂಗ್ಳೂರಲ್ಲಿ ಇರೋ ಅಂಥ ಕಾಫಿ ಪೌಡರ್ ಅಂಗಡಿಗಳೆಲ್ಲ ನೋಡಿದ್ದೀನಿ. ಬಟ್ ಬೆಸ್ಟ್ ಕಾಫಿ ಪೌಡರ್ ಅಂತಂದರೆ ಜಯಲಕ್ಷ್ಮಿ ಅಂತಲೇ ಹೇಳ್ತೀನಿ. ಹಾಗೆಯೇ ಇಡ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಗ್ರೈಂಡರಲ್ಲಿ ರುಬ್ಬಿದೆ ಅಲ್ವಾ, ತುಂಬ ಚೆನ್ನಾಗಿ ಉಕ್ಕು ಬಂದಿತ್ತು. ಜೊತೆಗೆ ದೋಸೆಗೆ ಅಂತ ರುಬ್ಬಿದ್ದಿದ್ದು, ಇಡ್ಲಿಗೆ ಅಂತಲ್ಲ, ಅದು ಇಡ್ಲಿ ಆಯಿತು. ಆದರೂ ತುಂಬ ತುಂಬ ಚೆನ್ನಾಗಿದೆ. ಹಾಗೆ ಸೊಪ್ಪು, ಬೇಳೆ, ಟೊಮೊಟೊ ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಮೊಸರು ದಾಲು, ತೊಗರಿಬೇಳೆ ಮತ್ತು ಸೊಪ್ಪು ಎಲ್ಲನೂ, ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಸೊಪ್ಪನ್ನು ಮೇಲೆ ಎತ್ಕೊಳ್ತೀನಿ. ಸಂಪೂರ್ಣ ಸೊಪ್ಪು ಮತ್ತು ಬೇಳೆನ ತೊಗೊಂಬಿಡೋದಿಲ್ಲ. ಸ್ವಲ್ಪ ಒಂದು ಕಾಲು ಭಾಗದಷ್ಟು ಹಾಗೇ ಬಿಡ್ತೀನಿ. ಇನ್ನು ಮುಕ್ಕಾಲು ಭಾಗ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಬೇಳೆ ಎಲ್ಲನೂ ಅದನ್ನು ತಣ್ಣಗಾರೋದಕ್ಕೆ ಬಿಡ್ತೀನಿ. ತೆಗೆದಿಟ್ಬಿಟ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ತಣ್ಣಗಾದ್ಮೇಲೆ ರುಬ್ಕೊಂಬಿಡೋಣ ಅಂತ. ಹಾಗೆ ಮಸೊಪ್ಪೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಚೆನ್ನಾಗಿ ಇದನ್ನು ಮಸ್ಕೊಂಬಿಟ್ಟು ಅದನ್ನು ಸಹ ತರಿಯಾಗಿ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಡ್ತೀನಿ. ಇನ್ನು ಇದು ಬೇಳೆ ಸಾಂಬಾರು ಪುಡಿ, ಚಿಲ್ಲಿ ಪೌಡರು, ಒಗ್ಗರಣೆಗೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಹಿಂಗು, ಬೇಳೆ ಸಾಂಬಾರು ಪೌಡ್ರ್, ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಹುಣಸೆ ರಸ ಬಿಟ್ಟು ಅದನ್ನು ಸಪ್ರೇಟಾಗಿ ಕುದಿಸ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಹಾಕ್ಕೊಳ್ತೀನಿ. ಆಗ ಸೊಪ್ಪು ಬೇಳೆ ಸಾಂಬಾರು ರೆಡಿಯಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಿಹಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ. ನೋಡಬೇಕು ಏನಾಗುತ್ತೆ ಅಂದ್ಕೊಂಡೆ. ಆದರೆ ಸಿಹಿ ಚಟ್ನಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ಸಿಹಿ ಚಟ್ನಿ ಮಾಡೋದಿದ್ದರೆ ಬೇಳೆ ಸಾಂಬಾರು ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸಿಹಿ ಚಟ್ನಿ, ಖಾರ ಚಟ್ನಿ ಎರಡೂ ಮಾಡ್ತಾಯಿದ್ದೆ. ಹಾಗೆ ಹೇಳ್ತಾ ಇದ್ವಿ, ನಮ್ಮ ಮೊನ್ನೆ ದಿನ ಕೇಳ್ತಾ ಇದ್ವಿ, ಎಷ್ಟೋ ಜನ ಕೇಳ್ತೀರಾ ಅಕ್ಕಕ್ಳುವಿಕೆ ಬಗ್ಗೆ. ಅಕ್ಕಕ್ಳುವಿಕೆ ಅಂತನ್ನೋದು ನೋಡ್ದೇ ಬಿಟ್ಟರೆ ಖಂಡಿತವಾಗ್ಲೂ ದೊಡ್ಡ ಕಾಯಿಲೆನೇ. ಮಕ್ಕಳಿಗೆ ಬಾಲಗ್ರಹ ಆಗಿರ್ಬೋದು, ಅಕ್ಕಕ್ಳುವಿಕೆ ಆಗಿರ್ಬೋದು, ತುಂಬ ತುಂಬ ದೊಡ್ಡ ಕಾಯಿಲೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಡಾಕ್ಟ್ರಿಗೂ ಸಹ ಅದು ಗೊತ್ತೇ ಆಗೋದಿಲ್ಲ. ಎಷ್ಟೋ ಜನ ಡಾಕ್ಟ್ರು ಅಕ್ಕಕ್ಳುವಿಕೆನ ನಂಬೋದಿಲ್ಲ. ನಂಬೋ ಅಂಥ ಡಾಕ್ಟ್ರುಗಳು ಮಾತ್ರ ಅಕ್ಕಕ್ಳುವಿಕೆ ಆಗಿದೆ ಕಣಮ್ಮ, ಔಷಧಿ ಕೊಡಿಸಿ ಅಂತ ಹೇಳ್ತಾರೆ. ಮಗು ಅಕ್ಕಕ್ಳುವಿಕೆ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ಮಕ್ಕಳ ಥರ ದಪ್ಪ ಆಗೋದಿಲ್ಲ, ಸಣ್ಣನೇ ಆಗ್ತವೆ. ಹಂಗಂದ್ಬಿಟ್ಟು ತುಂಬ ಸಣ್ಣ ಇರೋದಿಲ್ಲ. ಅಕ್ಕಕ್ಳುವಿಕೆ ಆದಮೇಲೆ ಸಣ್ಣ ಇರ್ತಾವಲ್ಲ, ಆ ಥರ ಮಕ್ಕಳು ಸಣ್ಣ ಇರೋದಿಲ್ಲ. ಮೀಡಿಯಮ್ ಆಗಿ ಚೆನ್ನಾಗಾಗ್ತಾರೆ. ಅಕ್ಕಕ್ಳುವಿಕೆ ಮತ್ತೆ ಬರೋದಿಲ್ಲ. ಒಂದ್ಸಲಿ ವಾಸಿ ಆದಮೇಲೆ ಅದು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಮುಂದಿನ ಮಗುಗೆ ಬರುತ್ತಾ ಅಂತಂದರೆ ಬರಬಹುದು, ಹೇಳೋಕ್ಕಾಗೋದಿಲ್ಲ. ಆದರೂ ನಿಮ್ಮ ಮೇಲೆ ಅಂದರೆ ಏನೇ ಆದರೂ ನೀವೇ ಅದಕ್ಕೆ ಕಾರಣಕರ್ತರಾಗಿರ್ತೀರ. ಏನೇ ಆದ್ರೂ ಒಂದು ಆಚಾರ ವಿಚಾರಗಳನ್ನು ನಂಬುವಂಥವ್ರು ಆಗಿರಬೇಕು. ಮುಸ್ಸಂಜೆ ಟೈಮಲ್ಲೆಲ್ಲ ಹೊರಗಡೆ ಓಡಾಡೋದು, ಅಕ್ಕಿ ಆರೋ ಟೈಮಲ್ಲಿ ಸೂರು ಕೆಳಗಡೆ ಕೂತ್ಕೊಳ್ಳೋದು, ಆಮೇಲೆ 6 ಗಂಟೆ ಮೇಲೆ ಬಟ್ಟೆಗಳನ್ನು, ಬಾಣಂತಿಯರ ಬಟ್ಟೆ, ಬಸರಿಯರ ಬಟ್ಟೆಯನ್ನು ಒಣಗಾಕೋದು, ಮಕ್ಕಳು ಬಟ್ಟೆಗಳನ್ನು ಒಣಗಾಕೋದು, ಆಮೇಲೆ ಮುಸ್ಸಂಜೆ ಟೈಮಲ್ಲೆಲ್ಲ ವಾಕ್ ಮಾಡೋದು, ಮರದ ಕೆಳಗಡೆ ವಾಕ್ ಮಾಡೋದು, ಬಾವುಲಿಗಳೆಲ್ಲ ಆರ್ತಾ ಇರ್ತವೆ ಅಂಥ ಟೈಮಲ್ಲಿ ವಾಕ್ ಮಾಡೋದು, ಆಮೇಲೆ ಹಸು ದನ ಕರು ಬರೋವಂಥ ಟೈಮು, ಗೋಧೂಳಿ ಟೈಮು ಅಂತ ಏನಂತ ಹೇಳ್ತೀವಿ, ಒಂದು 4:15 ಒಂದು 6:30 ಒಳಗಡೆ ಯಾವುದೇ ಕಾರಣಕ್ಕೂ, 6:30 ಅಂತಲ್ಲ, 4:45 5 ಗಂಟೆ ಆದಮೇಲೆ ಯಾವುದೇ ಪ್ರೆಗ್ನೆನ್ಸಿಗಳು ಸಾಮಾನ್ಯವಾಗಿ ಹೊರಗಡೆ ಕೂರೋದೇ ಇಲ್ಲ. ಇವತ್ತಿನ ದಿವಸದಲ್ಲಿ ಅದು ನಮ್ಮ ಮಾತು ಕೇಳೋದಿಲ್ಲ. ಆದರೆ ಹೇಳೋ ಧರ್ಮ ನಾವು ಹೇಳ್ತೀವಿ. ಇಷ್ಟ ಇದ್ದರೆ ಕೇಳ್ಬೋದು, ಕಷ್ಟ ಆದರೆ ಬಿಡ್ಬೋದು. ಹಾಗೆ ಅಕ್ಕಕ್ಳುವಿಕೆ ಔಷಧಿ ಕೊಡೋದ್ರ ಬಗ್ಗೆ ಆಲ್ರೆಡಿ ನಾನು ತುಂಬ ಸಲ ಒಂದು ವೀಡಿಯೋದಲ್ಲಿ ಅಡ್ರೆಸ್ ಹಾಕಿದ್ದೀನಿ, ಖಂಡಿತ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅಕ್ಕಕ್ಳುವಿಕೆನ ನಂಬರು ನಾವೇನಾದರೂ ಹಾಕೋದೇ ಆದರೆ ಪದೇ ಪದೇ ಅವ್ರಿಗೆ ಕಾಲ್ ಮಾಡಿ ಪಾಪ ಅವರಿಗೆ ಔಷಧಿ ಕೊಡೋದಕ್ಕೇ ಬಿಡಲ್ಲ. ಆ ಥರ ಮಾಡಕ್ಕೆ ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ನಂಬರ್ ಇದ್ರೂ ಸಹ ನಾನು ಕೊಡ್ತಾ ಇಲ್ಲ. ಬೇಕಂದರೆ ದಯವಿಟ್ಟು ಹೋಗಿ ನೀವು ಖಂಡಿತ ಕೇಳ್ಕೊಳ್ಳಿ. ಒಂದು ಪುಟ್ಟ ಮಗು ಒಂಚೂರು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂದರೆ ಸಾಕು ಫೋನ್ ಮಾಡೋದು. ಮಗುವಿನ ಲಕ್ಷಣಗಳು ಹೇಗೆ ಅಂತ ಗೊತ್ತಿರುತ್ತೆ ನಿಮಗೆ. ಅಕ್ಕಕ್ಳುವಿಕೆ ಆದರೆ ಯಾವ ರೇಂಜಿಗಿರುತ್ತೆ ಅಂದರೆ ಆ ಮಗುನ ಮುಟ್ಟೋದಕ್ಕೂ ಭಯ. ಸಿನಿಮಾಗಳಲ್ಲಿ, ಸೀರಿಯಲ್ಸ್‌ಗಳಲ್ಲಿ ತೋರಿಸೋದಿಲ್ವಾ ಅಸ್ಥಿಪಂಜರ, ಆ ರೀತಿ ಮೂಳೆಗೆ ಚರ್ಮ ಒಂದು ಅಂಟ್ಕೊಂಡಿರುತ್ತಷ್ಟೆ. ಆ ರೀತಿ ಮಗು ಇರುತ್ತೆ.
ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೆ ಓಹ್! ಹೋದ ವಾರ ವೆಯ್ಟ್ ಗೇನ್ ಆಗಿತ್ತು, ಈ ವಾರ ವೆಯ್ಟ್ ಗೇನ್ ಆಗಿಲ್ಲ, ಅಕಗ್ಳುವಿಕೆ ಆಗಿದೆಯಾ, ಕಾಲಕ ಮಗು ಮಲ್ಕೊಳ್ಳುತ್ತೆ ಅದಕ್ಕೆ ಅಕಗ್ಳುವಿಕೆ ಆಗಿದೆಯಾ, ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಮಾಡಿ ತಲೆ ತಿಂತಾ ಇರ್ಬೇಕಾದ್ರೆ ಪಾಪ ಫೋನ್ ನಂಬರೇ ಚೇಂಜ್ ಮಾಡಿಬಿಟ್ರು ಅವರು. ಆವಾಲಿಂದ ನಾನೇನು ಮಾಡ್ತೀನಿ ಇವಾಗ ನಾನು ಏನೇ ಆದ್ರೂ ನೀವು ಹೋಗಿ ಆ ಸ್ಥಳಕ್ಕೆ ನೀವು ಮಾಹಿತಿ ತಗೊಳ್ಳಿ, ನಂಬರ್ ಮಾತ್ರ ಕೊಡಲ್ಲ ಅಂತಲೇ ಹೇಳಿ ಕಳಿಸ್ತೀನಿ. ಆಯಿತಾ? ಯಾಕೆ ಅಂತಂದರೆ ಪಾಪ ಆ ಹೆಣ್ಮಗಳು ಸಹ ನಿಮ್ಮಂಗೆ ನೂರಾರು ಜನ ಬಂದಿರ್ತಾರೆ, ಅವ್ರಿಗೂ ಸಹ ಔಷಧಿ ಕೊಡಬೇಕು. ಅಕಕ್ಳುವಿಕೆ ಹುಟ್ಟಿದ ತಕ್ಷಣವೇ ಆಗುತ್ತೆ, ಕೆಲವ್ರಿಗೆ 1 ತಿಂಗಳು ಕಳೆದ್ಮೇಲೆ ಆಗ್ಬೋದು. ಗೊತ್ತಾಗುತ್ತೆ ನಿಮಗೆ 1 ಗ್ರಾಮ್ ಅಲ್ಲ, ಅರ್ಧ ಗ್ರಾಮು ಹೆಚ್ಚೋದಿಲ್ಲ, ಕಮ್ಮಿ ಆಗ್ತಾ ಇರುತ್ತೆ ವೆಯ್ಟು ಹೊರತು ಖಂಡಿತ ಜಾಸ್ತಿ ಆಗೋದಿಲ್ಲ. ಹಾಲಂತೂ ಯಾವ ರೇಂಜಿಗೆ ಕುಡಿಯುತ್ತೆ ಅಂದರೆ ಗಟಕ್ ಅಂತ ರಾಕ್ಷಸರು ಕುಡಿಯೋದಿಲ್ವ ಆ ಥರ ಕುಡಿತಾ ಇರುತ್ತೆ. ಕೆನ್ನೆ ಯಾವುದು, ಮೂಳೆ ಯಾವುದು, ಹಣೆ ಮೂಳೆ ಯಾವುದು, ಉಬ್ಬಿನ ಮೂಳೆ ಯಾವುದು ಗುರ್ತೇ ಸಿಗೋದಿಲ್ಲ. ಯಾಕೆಂದರೆ ಬಾಡಿ ಎಲ್ಲ ಬರೀ ಮೂಳೆನೇ ತುಂಬಿರುತ್ತೆ. ಇನ್ನು ಎದೆ ಮತ್ತು ಹೊಟ್ಟೆ, ಬೆನ್ನುಗೆ ಹೊಟ್ಟೆ ಅಂಟ್ಕೊಂಡ್ಬಿಡುತ್ತೆ. ಎದೆ ಉಬ್ಬ್ದಂಗೆ ಆಗಿರುತ್ತೆ. ಅಲ್ಲಿ 1, 2, 3, 4 ಅಂತ ಮೂಳೆಗಳು ಎಣಿಸ್ಕೋಬೇಕು. ಆ ರೇಂಜಿಗೆ ಆಗ್ತಾ ಇರುತ್ತೆ. ನೀವೆಷ್ಟೇ ಹಾಲು ಕೊಡಿ ನೀವು, ತಾಯಿ ಹಾಲು ಸಾಕಾಗೋದೇ ಇಲ್ಲ ಅದು. ದಿನಕ್ಕೆ 1 ಲೀಟ್ರ್ ಕುಡಿಸ್ತೀರಾ, 2 ಲೀಟ್ರ್ ಕುಡಿಸ್ತೀರಾ, ಅದು ಹೆಂಗೆ ಗುಟುಕ್ ಅಂತ ಕುಡಿತಾನೇ ಇರುತ್ತೆ ಮಗು. ನಿದ್ರೆ ಮಾಡಲ್ಲ, ಬೇದಿ ಆಗ್ತಾ ಇರುತ್ತೆ, ಉಚ್ಚೆ ಮಾಡ್ಕೊಳ್ತಾ ಇರುತ್ತೆ. ಆಮೇಲೆ ಒಂದು ರೀತಿ ನೋಡೋದಕ್ಕೆ ವಿಕಾರವಾಗಿ ಕಣ್ಣು ಒಂದು ಬಾವಿ ಒಳಗಡೆ ಒಂದು ಪಿಳ 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 ಅಂತ ಒಂದು ಇಲಿಮರಿ ಓಡಾಡ್ದಲ್ವ ಆ ಥರ ಕಣ್ಣು ಫುಲ್ಲು ಒಳಗಡೆ ಹೊರಟೋಗ್ಬಿಟ್ಟಿರುತ್ತೆ. ಕಣ್ಣು ಮೂಳೆ ಉಬ್ಬೊಂದು ಮೂಳೆ ಎಲ್ಲ ಮೇಲೆ ಮೇಲೆ ಕಾಣಿಸ್ತಾ ಇರುತ್ತೆ. ಆ ಥರ ಆಗುತ್ತೆ. ಮೇಲೆ ಕಾಲು ಹಾಕ್ಕೊಂಡು ನುಡ್ಕೊಂಬಿಟ್ಟಿರುತ್ತೆ. ಅದ್ರ ಮೈ ಮೇಲಿರೋ ಸ್ಕಿನ್ನನ್ನ ಹಿಂಗೆ ಹಿಡ್ಕೊಂಡು ಎಳೆಯೋಕ್ಕೂ ಬರೋದಿಲ್ಲ. ಆ ರೇಂಜಿಗೆ ಅಂಟ್ಕೊಂಬಿಟ್ಟಿರುತ್ತೆ ಮೂಳೆ. ಖಂಡ ಅನ್ನೋದೇ ಕಾಣೋದಿಲ್ಲ. ಫೈನಲ್ ಸ್ಟೇಜ್ ಬಂದಾಗ ಯೂರಿನಲ್ಲಿ ಬ್ಲಡ್ ಹೋಗುತ್ತೆ, ಮೋಷನಲ್ಲಿ ಬ್ಲಡ್ ಹೋಗುತ್ತೆ, ಬಾಯಿಂದ ಬ್ಲಡ್ ಬರುತ್ತೆ, ಮೂಗು ಕಿವಿಯಿಂದ ಮೂಗಿಂದೆಲ್ಲ ಬ್ಲಡ್ ಬಂದು ಮಗು ಕಿರ್ಚ್ಕೊಂಡು ಸಾಯುತ್ತೆ. ಅವಾಗ ಏನು ಹೇಳ್ತೀವಿ, ನತ್ತ ಬಾಯಿ ಬಿಡ್ತು ಅಂತ ಹೇಳ್ತಾರೆ. ಅಂದರೆ ಮಗು ಸಾಯಿತು ಅಂತ ಹೇಳ್ತಾರೆ. ಕೆಲವೊಂದು ಸಲ ಮೀರಿ ಹೋಗ್ಬಿಟ್ರೆ ಖಂಡಿತ ನಾಟಿ ಔಷಧಿ ಬಗ್ಗೋದಿಲ್ಲ ಅಕ್ಕಕ್ಳುವಿಕೆ. ನೀವು ಸದ್ಯ ತಿಳ್ಕೊತಾ ಇರಬೇಕು, ನಾನು ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ. ನನ್ನ ಮಗುಗೆ ಈಗ 15 ದಿವಸ ಆಗಿದೆ. ಇನ್ನು ಏನು ಕಾಣಿಸ್ತಾ ಇಲ್ಲ ಮಗುಗೆ, ಏನು ಒಂದು ಸ್ವಲ್ಪ ಸಣ್ಣ ದಪ್ಪ ಅನ್ನೋದು ಕಾಣಿಸ್ತಾ ಇಲ್ಲ. ರಾತ್ರಿ ನಿದ್ರೆ ಮಾಡ್ತಾ ಇಲ್ಲ. ಎಷ್ಟೇ ಹಾಲು ಕೊಟ್ರೂ ಹಾ ಅಂತ ಇರ್ತಾನೆ. ಸಿಕ್ಕಾಪಟ್ಟೆ ನೋಡೋದಕ್ಕೆ ಭಯ ಆಗೋಗಿದೆ ಅಂತ ನಿಮ್ಗೆ ಅನ್ನಿಸ್ದ ತಕ್ಷಣ ಪಾಪನ ಎತ್ಕೊಂಡು ಟಕ್ ಅಂತ ನಿಮ್ಮ ಹತ್ರದಲ್ಲೇ ಇರೋವಂಥ ಯಾವುದಾದ್ರೂ ಅಕ್ಕಕ್ಳುವಿಕೆ ಕೊಡೋವಂಥವ್ರು ಇದ್ದರೆ ಖಂಡಿತ ಹೋಗಿ ಕೊಡಿಸಿ. ಮಾತ್ರ ಒಂದು ಸಲ ಕೊಡಿಸಿದ್ಮೇಲೆ ಖಂಡಿತ ಬರೋದಿಲ್ಲ. ಮಗು ಚೆನ್ನಾಗಾಗುತ್ತೆ. ಮಗು ಚೆನ್ನಾಗಾಯಿತು ಅಂದಮೇಲೆ ಆರೋಗ್ಯದಿಂದ ಇರಬೇಕು ಮಗು ಅಂತ ತಿಳ್ಕೊಂಬೇಡಿ. ನನ್ನ ಮಗು ಗುಂಡಿಕ್ಕಿದ್ರೆ ಪಾಪುಗಳು ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ಈಗಿನ ಕಾಲದಲ್ಲಿ ಎಲ್ಲ ಅಷ್ಟೇ, ಪಾಪು ದುಂಡಿಕ್ಕಿದೆ ಅಂದರೆ ಆರೋಗ್ಯವಾಗಿದೆ, ಸಣ್ಣಕ್ಕಿದ್ರೆ ಆರೋಗ್ಯದಿಂದಿಲ್ಲ ಅಂತ ಅರ್ಥ ತಿಳ್ಕೊಂಬಿಡ್ತಾರೆ. ಆ ಥರ ತಿಳ್ಕೊಬೇಡಿ. ಸಣ್ಣ ಇರಲಿ ದಪ್ಪದಿರಲಿ ಮಗು ಆರೋಗ್ಯದಿಂದ ಇರಬೇಕು. ಆ ಥರ ಅರ್ಥ ಮಾಡಿಕೊಂಡು ಅಕ್ಕಕ್ಳುವಿಕೆ ಆದಮೇಲೆ ಪಾಪುಗೆ ಮತ್ತೆ ಇನ್ನೊಂದ್ಸಲ ಅಕ್ಕಕ್ಳುವಿಕೆ ಆಗಲ್ಲ. ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ತಿಂಡಿ ತಿನ್ನುತ್ತೆ, ಚೆನ್ನಾಗಾಗುತ್ತೆ. ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನೆಕ್ಸ್ಟ್ ಮಗುಗೆ ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ. ಎಲ್ಲ ನಿಮ್ಮ ಕೈಲೇ ಇರುತ್ತೆ. ಬರೋ ಚಾನ್ಸು ಇರ್ಬೋದು, ಬರದೇ ಇರೋವಂಥ ಚಾನ್ಸು ಇರ್ಬೋದು. ಯಾಕೆಂದರೆ ಹೀಗೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಕ್ಕಕ್ಳುವಿಕೆ ಕಾಯಿಲೆನ. ಕೆಲವರು ಹೇಳ್ತಾರೆ ವೈಜ್ಞಾನಿಕ ಕಾರಣಗಳು 1000 ಕೊಡ್ಬೋದು. ಅದಕ್ಕೆ ತಾಯಿನೇ ಕಾರಣ, ಅವಳು ತಗೊಳ್ಳೋವಂಥ ಫುಡ್ ಸರಿ ಇರಲಿಲ್ಲ, ಹೆಲ್ದಿ ಫುಡ್ ತಗೋತಾ ಇರಲಿಲ್ಲ, ಆ ಕಾರಣಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಏನೇ ಇರ್ಬೋದು, ಮೆಡಿಕಲಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಲೇ ಹೇಳ್ತೀನಿ. ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಜೋಳದಾಳ್ ನರ್ಸಿಂಗ್ ಹೋಮು, ವಾತ್ಸಲ್ಯ ನರ್ಸಿಂಗ್ ಹೋಮ್ ಅಂತ ಏನಂತ ಹೇಳ್ತೀವಿ, ಚಿಕ್ಕಮಗಳೂರಿನಲ್ಲಿ ಕೃಷ್ಣೇಗೌಡರು ಡಾಕ್ಟ್ರು ಅಂತ ಇದ್ದಾರೆ. ಅವರು ಡೈರೆಕ್ಟಾಗೇ ಹೇಳ್ತಾರೆ, ಅಮ್ಮ ಅಕ್ಕಕ್ಳುವಿಕೆ ಆಗಿದೆ, ಕರ್ಕೊಂಡು ಹೊರ್ಟೋಗ್ಬಿಡಿ ಅಮ್ಮ ಅಂತ. ನಾನು ಫಸ್ಟು ಟೈಮು ಇದು 2ನೇ ಟೈಮ್ ನನಗೆ ಕೇಳ್ತಾ ಇರೋದು ಡಾಕ್ಟ್ರು ಬಾಯಲ್ಲಿ ಆ ಥರ ಮಾತುಗಳನ್ನು. ಮೊದಲನೇದು ನಮ್ಮ ಮೈಸೂರಲ್ಲಿ ಮಲ್ನಾಡು ಮಕ್ಕಳ ಒಂದು ಆಸ್ಪತ್ರೆ ಇದೆ. ಅದು ಒಕ್ಕಲಿಗೇರಿ ಸಬರ್ ಬಸ್ ಸ್ಟ್ಯಾಂಡ್ ಹಿಂಭಾಗ. ನಿಜವಾಗ್ಲೂ ಒಕ್ಕಲಿಗೇರಿ ಅಲ್ಲ, ಹಳ್ಳದಕೇರಿ. ಅಲ್ಲೂ ಸಹ ಡೈರೆಕ್ಟಾಗಿ ಹೇಳ್ತಾರೆ. ಈ ರೀತಿ ಇರಬೇಕಾದ್ರೆ ಅಕ್ಕಕ್ಳುವಿಕೆ ಬಗ್ಗೆ ಭಯ ಪಡೋವಂಥದ್ದೇ ಇಲ್ಲ. ಡಾಕ್ಟ್ರುಗಳಿಗೂ ತುಂಬ ಜನ ಡಾಕ್ಟ್ರುಗಳು ಗೊತ್ತಿರುತ್ತೆ. ಕೆಲವು ಡಾಕ್ಟ್ರುಗಳು ದುಡ್ಡನ್ನ ಕೀಳೋ ಅಂಥದ್ದು ನೋಡ್ತಾರೆ. ಇನ್ನು ಡಾಕ್ಟ್ರುಗಳು ಮಗು ಬದುಕಲಿ ಅಂತಂದ್ಬಿಟ್ಟು ಅವ್ರು ಇರೋ ವಿಚಾರ ಹೇಳಿ ಗೊತ್ತಿರೋ ಕಡೆ ಅಡ್ರೆಸ್ನ ಹೇಳಿ ಕೊಡ್ತಾರೆ. ಅಕ್ಕಕ್ಳುವಿಕೆಗೆ ಸಾಮಾನ್ಯವಾಗಿ ಔಷಧಿ ಕೊಡೋದು ಕಡಿಮೆ, ತಿಳ್ಕೊಂಬಿಡಿ. ನಾಟಿ ಔಷಧಿ ಕೊಡೋದು ಕಡಿಮೆ. ಕೆಲವೊಂದು ಸಲ ಕೊಡ್ತಾರೆ. ಕೊಟ್ಟಾಗ ನಿಮಗೇನಾದರೂ ಮಿತಿಮೀರಿ ಜಾಸ್ತಿ ಆಗಿದರೆ ಮಾತ್ರ ಮಗು ಉಳ್ಕೊಳ್ಳೋದಿಲ್ಲ. ಆಗೇನು ಮಾಡ್ತಾರೆ, ಔಷಧಿ ತಗೊಂಡಿರೋರು ಔಷಧಿ ಕೊಟ್ಟವ್ರ ಮೇಲೆ ಹೇಳ್ಬಿಡ್ತಾರೆ, ಅವ್ರು ಔಷಧಿ ಸರಿಯಾಗಿ ಕೊಡಲಿಲ್ಲ, ನಮ್ಮ ಮಗು ಸತ್ತೋಗ್ಬಿಡ್ತು ಅಂತ. ಆದರೆ ಅವ್ರು ಮಾಡಿರೋ ತಪ್ಪನ್ನು ಯಾರೂ ಹೇಳೋದಿಲ್ಲ. ನಮ್ಮ ಮಗುಗೆ ಇಷ್ಟು ದಿನದಿಂದ ಆಯಿತು, ಪಾಪು ಹುಟ್ಟಿದಾಗಲಿಂದನೇ ಹೇಳಿಬಿಡ್ತಾರೆ ಅವರು, ನಿಮ್ಗೆ ಇಷ್ಟು ದಿನ ಆಗಿದೆ ಅಂತ.
ಅದನ್ನು ಅರ್ಥ ಮಾಡಿಕೊಂಡು ಪಾಪುನ ಕರ್ಕೊಂಡೋಗಿ ಔಷಧಿ ಕೊಡಿಸೋ ಹಾಗಿದ್ರೆ ಕುಣಿಗಲ್ಲಲ್ಲಿ ಹೋಗ್ಬಿಟ್ಟು ಖಂಡಿತವಾಗ್ಲೂ ಚೌಡೇಶ್ವರಿ ಟೆಂಪಲ್ ಅಂತ ಇದೆ, ವಿದ್ಯಾ ಚೌಡೇಶ್ವರಿ ಟೆಂಪಲ್ ಅಂತ ಅದಕ್ಕೆ ಹೇಳ್ತಾರೆ. ಆ ಟೆಂಪಲ್ ಹತ್ರ ಹೋಗಿ JVS ಸ್ಕೂಲು ಪಕ್ಕದ ರೋಡಲ್ಲೇ ಟೌನಲ್ಲಿ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಮೆಡಿಷನ್ ಕೊಡಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.